ನಾವು ದೇವರ ಬಗ್ಗೆ ಎಂಥ ಜ್ಞಾನವನ್ನು ಪಡಿಬೇಕು? ಜ್ಞಾನ ಅಂದರೆ ಯಾವುದು? ಅದರ ವಿವಿಧ ಮುಖಗಳ ಪರಿಚಯ ಮಾಡ್ತಾ ಮಧ್ಯದಲ್ಲಿ ತನ್ನ ವಿಭೂತಿಯನ್ನು ವರ್ಣನೆ ಮಾಡಿ, ನನ್ನ ವಿಭೂತಿಯಿಂದಾಗಿಯೇ ಆ ಎಲ್ಲ ವಸ್ತುಗಳು ಅವುಗಳ ಮಧ್ಯದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಪಡೆದಿದೆ. ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯ ಚಂದ್ರನಿಗೆ ಅಷ್ಟು ಒಂದು ಹೊಳಪು ಬರಲಿಕ್ಕೆ ಕಾರಣ ಒಳಗೆ ನಾನಿದ್ದೇನೆ. ಜನರ ಮಧ್ಯದಲ್ಲಿ ಯಾರಾದರೂ ಭಾರಿ ಪ್ರಸಿದ್ಧರಾಗಿದ್ದರೆ ಅವರೊಳಗೆ ನಂದು ಒಂದು ಸತ್ವ ಭೂತಿ ಇದೆ. ನೀನು ಎಲ್ಲಿಯಾದರೂ ಇಂಥ ವಿಶೇಷತೆ ಕಂಡಾಗ ಅದು ಅವರ ಯೋಗ್ಯತೆ ಅಂತ ತಿಳ್ಕೊಳ್ಬೇಡ, ಅದು ನಾನು ಅಂತ ತಿಳ್ಕೊ. ನನ್ನ ಅನುಗ್ರಹ ಅಂತ ತಿಳ್ಕೊ, ನನ್ನ ವಿಭೂತಿ ರೂಪ ಅಂತ ತಿಳ್ಕೊ. ಯಾರಲ್ಲಾದರೂ ಏನಾದರೂ ನಮಗಿಂತಲೂ ಒಂದು ಸ್ವಲ್ಪ ವಿಶೇಷ ಸಾಧನೆ ಕಂಡಾಗ, ಭಾರೀ ವಿದ್ಯಾವಂತರು, ಭಾರೀ ಔದಾರ್ಯವಂತರು, ಭಾರೀ ಸಹನಶೀಲರು, ಇಂಥವು ಏನಾದರೂ ಕಂಡರೂ ಅದರ ಒಳಗೆ ನಾನಿದ್ದೇನೆ, ಆ ಗುಣ ನಂದದು. ಇಡೀ ಜಗತ್ತ ಒಳಗೆ ಚೇತನಾತ್ಮಕವಾದ ಪ್ರಪಂಚದ ಒಳಗೆಲ್ಲ ನಾನಿದ್ದೇನೆ. ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತು ತನ್ನಷ್ಟಿಗೆ ತಾನೇ ಪ್ರವೃತ್ತಿಯಾಗುವಂತೆ ನಾನು ಬಿಟ್ಟದ್ದಲ್ಲ. ಜಗಚ್ಚೇಷ್ಟಾ ಪ್ರವರ್ತಕನಾಗಿ ಆ ಜಗದ ತುಂಬೆಲ್ಲ ನಾನು ತುಂಬಿದ್ದೇನೆ ಅಂತ ಅರ್ಜುನನಿಗೆ ಹೇಳ್ತಾ ತನ್ನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ಕೆಲವು ವಸ್ತುಗಳನ್ನು ಹೇಳಿ, ಇದನ್ನೆಲ್ಲ ಕೇಳುವಾಗ ರೋಮಾಂಚನಗೊಂಡ ಅರ್ಜುನ ಮತ್ತೆ ಕೇಳ್ತಾ ಇದ್ದಾನೆ, ನನಗೆ ನಂಬಿಕೆ ಬಂದಿದೆ, ನಾನು ನನ್ನದು ಅನ್ನುವ ಮಾನ ಅಪಮಾನ ಕಳ್ಕೊಂಡಿದ್ದೇನೆ, ಅಭಿಮಾನ ಹೋಗಿದೆ, ಮೋಹ ಹೋಗಿದೆ, ಭ್ರಮ ಹೋಗಿದೆ, ಎಲ್ಲ ನೀನೇ ಅನ್ನುವ ಅರಿವು ನನಗೆ ಬಂದಿದೆ. ಆದರೆ ಜಗನ್ಮಯನಾದ ಆ ನಿನ್ನ ರೂಪ ನಾನು ನೋಡಬಹುದಾ? ನನಗೆ ಆ ನೋಡಬೇಕು ಅನ್ನುವ ತೀವ್ರತೆ, ಆ ಬಯಕೆ ನನ್ನನ್ನು ಕಾಡ್ತಾ ಇದೆ. ನಾನು ನೋಡಬೇಕು, ನಿನ್ನನ್ನು ನೋಡಬೇಕು. ಜಗದ ತುಂಬೆಲ್ಲ ತುಂಬಿರುವ ನಿನ್ನ ಬಗೆ ಬಗೆಯ ರೂಪವನ್ನು ಏಕತ್ರದಲ್ಲಿ ನೋಡುವ ಬಯಕೆ ನನಗೆ ಆಗ್ತಾ ಇದೆ. ನನಗೇನೋ ಬಯಕೆ ಇದೆ, ಆದರೆ ನಾನು ನೋಡಲಿಕ್ಕೆ ಯೋಗ್ಯನೋ ಅಯೋಗ್ಯನೋ ಅನ್ನುವ ನಿರ್ಧಾರ ನಿನ್ನ ಕೈಯಲ್ಲಿದೆ. ಹೀಗಾಗಿ ಯದಿ ಮನ್ಯಸೇ ಚೇತ್, ನಿನಗನ್ನಿಸಿದ್ರೆ ಎಲ್ಲೆಡೆಯಲ್ಲಿ ವ್ಯಾಪ್ತವಾದ ನಿನ್ನ ರೂಪವನ್ನು ನೋಡುವ ಯೋಗ್ಯತೆ ನನಗಿದೆ ಅಂತ ನಿನಗನ್ನಿಸಿದರೆ ಆ ನಿನ್ನ ಭವ್ಯವಾದ ರೂಪವನ್ನು ತೋರಿಸು ಅಂತ ದೇವರಲ್ಲಿ ಕೇಳಿದ್ದೇ ತಡ. ಉತ್ತಮಾಧಿಕಾರಿಯಾದ ಕಾರಣ ಭಗವಂತ ಪಶ್ಯಮೇ ರೂಪ, ನನ್ನ ರೂಪವನ್ನು ನೋಡು ಅಂತ ತತ್ಕ್ಷಣದಲ್ಲಿಯೇ ತನ್ನ ವಿರಾಟ್ ರೂಪ, ವಿಸ್ತೃತವಾದ ಎಲ್ಲೆಡೆಯಲ್ಲಿ ವ್ಯಾಪ್ತವಾದ ತನ್ನ ರೂಪವನ್ನು ತೋರಿಸಿದ್ದಾನೆ. ನೋಡಿ ದಿಗ್ಭ್ರಾಂತನಾಗಿದ್ದಾನೆ, ರೋಮಾಂಚನಗೊಂಡಿದ್ದಾನೆ. ಆ ಭಗವಂತನನ್ನು ಬಗೆ ಬಗೆಯಿಂದ ಸ್ತೋತ್ರ ಮಾಡಿ ನಿನ್ನ ರೂಪವನ್ನು ನೋಡಬೇಕು ಅಂತ ಕೇಳಿದ ಅರ್ಜುನ ಮತ್ತೆ ಆ ರೂಪವನ್ನು ನೋಡಿ ಕೇಳ್ತಾನೆ, ಯಾರು ನೀನು? ನಿನ್ನ ರೂಪ ನೋಡಬೇಕು ಅಂತ ಕೇಳಿದ, ದೇವರು ತೋರಿಸ್ದ, ಮತ್ತೆ ದೇವರನ್ನೇ ಕೇಳ್ತಾನೆ, ಇದ್ಯಾವ ರೂಪ ನಿಂದು? ಕಾಲೋಸ್ಮಿ. ಭಗವಂತ ಅಂದ, ನನ್ನ ಹೆಸರೇ ಕಾಲ. ವೇದಗಳಲ್ಲಿ ಕಾಲಶ್ಚ ನಾರಾಯಣ, ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ನಾನದು. ಅದ್ಭುತವಾದ ರೂಪವನ್ನು ನೋಡಿದ್ದಾನೆ ಅರ್ಜುನ. ಅವನ ವಿಸ್ತೃತವಾದ ಬಾಯಿಯೊಳಗೆ ಎಲ್ಲರೂ ಪ್ರವೇಶ ಮಾಡ್ತಾ ಇದ್ದಾರೆ.
ಕೆಲವರು ಭಯಭೀತರಾಗಿದ್ದಾರೆ, ಕೆಲವರು ಪ್ರಾಂಜಲಿತರಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಾನು ಕಂಡ ಅದ್ಭುತವಾದ ರೂಪವನ್ನು ವರ್ಣನೆ ಮಾಡ್ತಾ ಇದ್ದರೆ ಅದನ್ನೇ ವ್ಯಾಸರ ಅನುಗ್ರಹದಿಂದ ದಿವ್ಯ ದೃಷ್ಟಿ ಪಡೆದು ಸ್ವಯಂ ಸಂಜಯ ನೋಡಿ ಅರ್ಜುನ ಕಂಡ ವಿಶ್ವರೂಪವನ್ನು ಧೃತರಾಷ್ಟ್ರನಿಗೆ ವರ್ಣನೆ ಮಾಡಿದ್ದಾನೆ. ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಭಗವಂತ ಏವಂ ಸತತಯುಕ್ತಾಯೇ ಭಕ್ತ ತ್ವಾಂ ಪರ್ಯುಪಾಸತೆ, ಯಾರು ಸಂತತವಾಗಿ ಧ್ಯಾನ ಮತ್ತು ಯೋಗಗಳಿಂದ ಕೂಡಿ ಹಿಂದೆ ನೀನು ಹೇಳಿದಂತೆ ನಿನ್ನನ್ನು ನೋಡ್ತಾ ಇದ್ದಾರೆ, ಅವರು ಖಂಡಿತವಾಗಿಯೂ ನಿನ್ನನ್ನು ಹೊಂತಾರೆ. ಭಗವಂತನ ಅನುಗ್ರಹ ಆಯಿತು ಅಂತಾದರೆ ಮೋಕ್ಷ ಕಟ್ಟಿಟ್ಟ ಬುತ್ತಿ. ಆದರೆ ಹಾಗೆ ಮತ್ತೊಂದು ಮಾತಿದೆ, ಲಕ್ಷ್ಮೀ ದೇವಿಗೂ ಕೂಡ ಮೋಕ್ಷವನ್ನು ಕೊಡುವ ಯೋಗ್ಯತೆ ಇದೆ. ಉಪನಿಷತ್ತುಗಳಲ್ಲಿ ಆ ಕ್ರಮದಲ್ಲಿ ವರ್ಣನೆ ಮಾಡಿದ್ದಾರೆ. ಶ್ರಿಯಂ ವಸಾನಾಮೃತತ್ವಮಾಯನ್ ಭವಂತಿ ಸತ್ಯ ಸಮಿದಾಮಿ ತದ್ರೌ ಅಂಥೇಳಿ ಶ್ರಿಯಂ ವಸಾನ, ಆ ಲಕ್ಷ್ಮೀ ಅಕ್ಷರ ಪುರುಷಳು, ಅವಳ ಉಪಾಸನೆ ಮಾಡಿಯೂ ಕೂಡ ಮೋಕ್ಷವನ್ನು ಪಡಿಬಹುದು ಅಂತಿದೆ. ನಿನ್ನ ಉಪಾಸನೆ ಮಾಡಿಯೇ ಮೋಕ್ಷವನ್ನು ಪಡಿಬೇಕು ಅಂತ ಇಲ್ಲ. ಕೆಲವು ಮತದವರು ಲಕ್ಷ್ಮಿಯನ್ನು ಹಿಡಿದರೆ ಸಾಕು, ನಾರಾಯಣನ ಬಿಟ್ಟರೂ ನಡೆಯುತ್ತೆ. ನೀವು ಲಕ್ಷ್ಮಿಯ ಒಲುಮೆಗೆ ಪಾತ್ರರಾದರೆ ನಾರಾಯಣ ಕೊಡಲ್ಲ ಅಂತ ಅನ್ನೋ ಹಾಗಿಲ್ಲ. ಲಕ್ಷ್ಮಿ ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು, ನಾರಾಯಣ ಮೋಕ್ಷ ಕೊಟ್ಟೇ ಬಿಡ್ತಾನೆ. ಅಕ್ಷರ ಪುರುಷಳಾದ ಲಕ್ಷ್ಮಿಯ ಉಪಾಸನೆಯನ್ನು ಮಾಡುವವರಿದ್ದಾರೆ, ಅವರು ಕೂಡ ಧ್ಯಾನ ಇತ್ಯಾದಿಗಳೆಲ್ಲ ತೊಡಗಿ ಉತ್ತಮವಾದ ಮೋಕ್ಷವನ್ನು ಪಡಿಬಹುದಲ್ವಾ. ಲಕ್ಷ್ಮಿಯ ಯೋಗ್ಯತೆ ಸಾಮಾನ್ಯ ಅಲ್ಲ. ಯಂಕಾಮ ಏತಂತ ಮುಗ್ರಂಗೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತ ವಾವು ಅಹಂ ಜನಾಯ ಸಮದಂ ಕೃಣೋಮ್ಯಹಂ ದ್ಯಾವಾ ಪೃಥಿವೀ ಆವಿವೇಶ. ಬ್ರಹ್ಮಾದಿ ಸಮಸ್ತ ಚೇತನ ಪ್ರಪಂಚದ ಇರುವಿಕೆ, ಆ ಎಲ್ಲ ದೇವತೆಗಳನ್ನು ತನ್ನ ಅಧೀನವಾಗಿಟ್ಕೊಂಡು ಇಡೀ ಜಗತ್ತಿನ ಎಲ್ಲ ವ್ಯಾಪಾರವನ್ನು ಈ ಹೆಣ್ಣು ಮಗಳು ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಹೇಗೆ ಮಾಡ್ತಾ ಇದ್ದಾಳೆ? ಜಗತ್ತನ್ನೇ ವ್ಯಾಪಿಸಿದ್ದಾಳಂತೆ. ಎಲ್ಲೆಲ್ಲಿ ಭಗವಂತ ಇದ್ದಾನೆ ಅಲ್ಲೆಲ್ಲ ಸ್ವಯಂ ಲಕ್ಷ್ಮಿ ಇದ್ದಾಳೆ. ಹೇಗೆ ಭಗವಂತ ಸರ್ವಸ್ಥಳದಲ್ಲಿ ವ್ಯಾಪ್ತನಾಗಿದ್ದಾನೋ ಲಕ್ಷ್ಮಿ ಕೂಡ ಅಷ್ಟೇ ವ್ಯಾಪ್ತಿ. ಭಗವಂತ ಎಂದಿನಿಂದ ಇದ್ದಾನೋ ಲಕ್ಷ್ಮಿಯೂ ಅಂದಿನಿಂದ ಇದ್ದಾಳೆ. ದೇಶತಃ ಕಾಲತಃ ಆ ಭಗವಂತನಿಗೆ ಕಿಂಚಿತ್ತೂ ನ್ಯೂನ ಇಲ್ಲ. ಹಾಗಾಗಿ ನಿನ್ನ ಉಪಾಸನೆಗಿಂತಲೂ ಲಕ್ಷ್ಮೀ ಉಪಾಸನೆ ಒಳ್ಳೆಯದಾ? ಹೇಗೆ? ಜಗದ್ಗುರು ಮಧ್ವಾಚಾರ್ಯರು ಈ ಭಕ್ತಿ ಯೋಗ 12ನೆಯ ಈ ಅಧ್ಯಾಯದ ವಿಷಯವನ್ನು ಸಂಗ್ರಹ ಮಾಡ್ತಾ ಹೇಳ್ತಾ ಇದ್ದಾರೆ. ಅವ್ಯಕ್ತೋಪಾಸನಾತ್ ಭಗವದುಪಾಸನಸ್ಯ ಉತ್ತಮತ್ವಂ ಪ್ರದರ್ಶ್ಯ ತದುಪಾಯಂ ಪ್ರದರ್ಶಯತಿ ಅಸ್ಮಿನ್ ಅಧ್ಯಾಯೇ. 2 ವಿಷಯ. 12ನೇ ಅಧ್ಯಾಯ 20 ಶ್ಲೋಕ, ವಿಶ್ವರೂಪ ದರ್ಶನ 55ಕ್ಕೂ ಮಿಕ್ಕ ಶ್ಲೋಕ. ಇದು 20, ಇದು ಶಾರ್ಟ್ ಮತ್ತು ಸ್ವೀಟ್. ಯೋಗ, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕಾ? 2 ವಿಷಯ ಈ ಅಧ್ಯಾಯದಲ್ಲಿ ಪ್ರತಿಪಾದಿತವಾಗಿದೆ. ಮೊದಲ ವಿಷಯ,
ಲಕ್ಷ್ಮಿಯ ಉಪಾಸನೆಗಿಂತಲೂ ಕೂಡ ನಾರಾಯಣ ಉಪಾಸನೆ ಉತ್ತಮತ್ವವನ್ನು ಇಲ್ಲಿ ಕೃಷ್ಣ ಅರ್ಜುನನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ನಿರೂಪಣೆ ಮಾಡಿದ್ದಾನೆ. ಇನ್ನು ಆ ಭಗವಂತನಲ್ಲಿ ಭಕ್ತಿ ಮಾಡುವ ಭಕ್ತರು ಹೇಗಿರ್ತಾರೆ, ಏನು ಮಾಡಿದರೆ ಭಗವಂತ ನಿಮ್ಮನ್ನು ಭಕ್ತ ಅಂತ ಒಪ್ಪಿಕೊಳ್ತಾನೆ, ಈ ಎರಡು ವಿಷಯ. ಒಂದು ಭಕ್ತರ ಲಕ್ಷಣ, ಭಗವಂತನ ಭಕ್ತರ ಲಕ್ಷಣ. ಯಾವೆಲ್ಲ ಧರ್ಮಗಳನ್ನು ನಿಮ್ಮ ಜೀವನದ ಒಳಗೆ ನೀವು ಅಳವಡಿಸಿಕೊಂಡರೆ ಹರಿಭಕ್ತರಾಗಬಹುದು ಅನ್ನೋದನ್ನು ತಿಳಿಸಿದ್ದಾನೆ. ಲಕ್ಷ್ಮಿಯ ಅವ್ಯಕ್ತ ತತ್ವದ ಅಕ್ಷರ ಪುರುಷಳಾದ ಲಕ್ಷ್ಮಿಯ ಉಪಾಸನೆಗಿಂತಲೂ ಸುಲಭ ಉತ್ತಮ ಮಾರ್ಗ ಅದು ಭಗವಂತನ ಉಪಾಸನೆ ಅಂತ ತಿಳಿಸ್ತಾ ಇದ್ದಾನೆ. ಅರ್ಜುನನ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೃಷ್ಣ ಹೇಳ್ತಾನೆ, ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಮೋಪೇತಾಸ್ತೆ ಮೇ ಯುಕ್ತತಮಾ ಮತಾ. ಕೃಷ್ಣ ಹೇಳ್ತಾನೆ, ನನಗೆ ಸಮ್ಮತವಾದವರು ಯಾರು ಅದನ್ನು ಹೇಳ್ತೇನೆ ಕೇಳು. ನನ್ನಲ್ಲಿ ಮನಸ್ಸಿಟ್ಟು ನಿರಂತರವಾಗಿ ಧ್ಯಾನ ಯೋಗದಿಂದ ನನ್ನನ್ನು ಉತ್ತಮ ಶ್ರದ್ಧೆಯಿಂದ ಕೂಡಿಕೊಂಡು ಉಪಾಸನೆ ಮಾಡ್ತಾರೋ ಅವರು ಮೋಕ್ಷಾಪಾಯವನ್ನು ಬಲ್ಲವರಲ್ಲಿ ಉತ್ತಮರು ಅಂತ ನನ್ನ ಅಭಿಮತ. ಕೃಷ್ಣ ಅವನನ್ನು ಕುರಿತು ಅರ್ಜುನ ಕೇಳಿದ ಪ್ರಶ್ನೆ ಹೀಗೆ, ಲಕ್ಷ್ಮಿಯ ಉಪಾಸನೆ ಮಾಡಿ ಮೋಕ್ಷ ಪಡೆಯುವರು ಉತ್ತಮರೋ, ನಿನ್ನ ಉಪಾಸನೆ ಮಾಡಿ ಮೋಕ್ಷ ಪಡೆಯುವರು ಉತ್ತಮರು? ಅದಕ್ಕೆ ಭಗವಂತನ ಮೊದಲ ಉತ್ತರ ಹೀಗಿದೆ, ನನ್ನಲ್ಲಿ ಸತತವಾಗಿ ಮನಸ್ಸಿಟ್ಟು ಧ್ಯಾನ ಯೋಗ, ಯೋಗ ಕರ್ಮವೂ ಹೌದು, ಧ್ಯಾನ ಜ್ಞಾನವೂ ಹೌದು, ಜ್ಞಾನ ಕರ್ಮ ಇವೆರಡರ ಸಮ್ಮಿಶ್ರಣದಿಂದ ನನ್ನ ಉಪಾಸನೆ ಯಾರು ಮಾಡ್ತಾರೆ ಅವರು ಮೋಕ್ಷೋಪಾಯ ಬಲ್ಲವರಲ್ಲಿ ಉತ್ತಮರು. ಇದನ್ನು ಬಿಟ್ಟು ಬೇರೆ ಯಾವುದೋ ರೂಟ್ ಹಿಡ್ಕೊಂಡು ಹೋಗ್ತೀನಿ ದೇವರ ಹತ್ರ, ನಾಣ್ಯಪ್ಪಂತ ಅಯನಾಯ ವಿದ್ಯತೆ. ದಾಸರಂತಾರೆ, ಇದೇ ದಾರಿ ನೀ ನಡಿ ನಡಿ, ಬೇರೆ ದಾರಿಗೆ ಹೋಗಬೇಡ. ಅದು ಅಷ್ಟು ಉತ್ತಮವಾದ ಮಾರ್ಗ ಅಲ್ಲ, ನನ್ನ ಅಭಿಪ್ರಾಯ ಅಲ್ಲ ಅದು. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಂ ಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಮಹಾಲಕ್ಷ್ಮಿ ಅಕ್ಷರನಾಮಕಳು, ಅವಿನಾಶಿ, ಅವಳು ಸೂಕ್ಷ್ಮಳು, ಅವಳು ಅಚಿಂತ್ಯಳು, ಅವ್ಯಾಕೃತಾಕಾಶಕ್ಕೆ ನಿಯಾಮಕಳಾದ ಮಹಾನುಭಾವಳು, ಅಚಲಳು, ಒಂದೇ ರೀತಿ ಅವ್ಯಕ್ತಳು. ಕೂಟಸ್ಥೋಕ್ಷರ ಉಚ್ಯತೆ ಮುಂದೆ ಬರುತ್ತದು. ವ್ಯಾಪ್ತಳಾಗಿದ್ದಾಳೆ, ನಿರ್ವಿಕಾರಳಾಗಿದ್ದಾಳೆ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿದ್ದಾಳೆ. ಇಂತಹ ಲಕ್ಷ್ಮಿಯನ್ನು ಇಂದ್ರಿಯ ಸಮುದಾಯವನ್ನು ಚೆನ್ನಾಗಿ ವಶ ಮಾಡಿಕೊಂಡು ಆ ಲಕ್ಷ್ಮಿಯಲ್ಲಿಯೂ ಇರುವ ಭಗವಂತನನ್ನೇ ಚಿಂತನೆ ಮಾಡ್ತಾ ಉಪಾಸನೆ ಮಾಡುವವರು ನನ್ನನ್ನೇ ಹೊಂತಾರೆ. ಭಗವಂತ ಹೇಳ್ತಾನೆ, ಲಕ್ಷ್ಮಿಯನ್ನು ಹಿಡಿದು ಬಂದರೂ ಬರ್ಬೋದು, ನನ್ನ ಹತ್ರನೇ ಬರಬೇಕು, ಮತ್ತಿನ್ನೆಲ್ಲೂ ಹೋಗುವ ಹಾಗಿಲ್ಲ. ಲಕ್ಷ್ಮೀನ ಹಿಡಿದ್ರು ನನ್ನ ಹತ್ರನೇ, ನನ್ನ ಹಿಡಿದ್ರು ನನ್ನ ಹತ್ರನೇ.